ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಲಕ್ಷ್ಮಿ ಮೇಡಮ್ ಬಂದಿದ್ದಾರೆ. ಏನಪ್ಪ ಅಂದರೆ ಫ್ರೆಂಡ್ದು ಮದುವೆ ಇತ್ತು, ಇಬ್ಬರು ಹೋಗ್ತಾ ಇದ್ದೀವಿ. ಅದರಿಂದ ಇಲ್ಲಿಗೆ ಬಂದಿದ್ದಾರೆ. ಹಿಂಗೆ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಕರ್ಕೊಬಾ. ನಾನು ದೇವ್ರ ಪೂಜೆ ಮಾಡೋಷ್ಟ್ರಲ್ಲಿ ನೀನು ಇದು ಕರ್ಕೊಂಬಾ. ಇವಾಗ ನಾನು ರೆಡಿ ಆಗ್ತೀನಿ. ರೆಡಿಯಾಗಿ ದೇವ್ರ ಪೂಜೆ ಮಾಡೋಷ್ಟ್ರಲ್ಲಿ ಲಕ್ಷ್ಮಿ ಹೋಗಿ ನನ್ನ ಮಗಳನ್ನ ಕರ್ಕೊಂಬರ್ತಾಳೆ. ಅವಾಗ ಅದಾದ್ಮೇಲೆ ಅವಳನ್ನ ರೆಡಿ ಮಾಡಿಸ್ಕೊಂಡು ಹೋಗ್ತೀವಿ. ಯಾರು 40ಕ್ಕೆ ಹೋಗ್ಬೇಕಂತೆ. ಇನ್ನು 20 ನಿಮಿಷದಲ್ಲಿ ಏನಾಗುತ್ತಮ್ಮ? ಎಲ್ಲಿರೋದು ಮದುವೆ? ಮಹಾಲಕ್ಷ್ಮಿ ಲೇಔಟ್ ಅಲ್ಲ. ನನ್ನ ಮದುವೆ ಪ್ರಿಂಟ್ನೇ ನೋಡಿಲ್ಲ, ಓಪನ್ ಮಾಡಿ. ನನ್ನ ಫೋನಲ್ಲಿ ಐತೆ ನೋಡು. ಮಹಾಲಕ್ಷ್ಮಿ ಲೇಔಟ್ ಅಂತೆ. ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ತೋರ್ಸ್ಬಾ ಮುಡಿಯಲಿ. ಮಹಾಲಕ್ಷ್ಮಿ ಲೇಔಟ್ ಅಂತೆ. ಇವಾಗ ರೆಡಿಯಾಗಿ ನಾವು ಹೊರಡ್ತೀವಿ. ನೀನು ಫಸ್ಟ್ ಕಾಫಿ ಕುಡಿ. ತುಂಬಾ ಚೆನ್ನಾಗಿ ತಮಿಳ್ ಮಾತಾಡ್ತಾ ಇದೆಯಲ್ಲ, ಏನ್ ವಿಷಯ? ನನಗೆ ತಮಿಳ್ ಅಷ್ಟು ಬರಲ್ಲ, ಸ್ವಲ್ಪ ಮಾತಾಡ್ತೀನಿ. ಪನ್ನಿ ಅಂದ್ರೆ ಏನೋ ಅಂತೀಯ, ನಾ ಪನ್ನಿ ಅಂತೀಯ. ಪನ್ನಿಯಲ್ಲೇ ನೀ ಪನ್ನಿ. ನೀನ್ ಚೈನೀಸ್ ತರ ಚೆನ್ನಾಗಿ ಮಾತಾಡ್ತಿದ್ಯಾ ನೋಡಿ. ಮಾತಾಡೋ ಅಷ್ಟರಲ್ಲಿ ಕಾಫಿ ಮಾಡ್ಬಿಟ್ಲು. ಫಾಸ್ಟ್ ಇದ್ದಾಳೆ ಮೇಡಮ್. ನಾನು ಕೆಲಸದಲ್ಲಿ ಫಾಸ್ಟ್. ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾಳೆ. ಅಡುಗೆ ಆಲ್ಸೋ ಡ್ಯೂಟಿ ಅಷ್ಟೇ. ವೆರಿ ನೈಸ್ ಪರ್ಸನ್. ಕರೆಕ್ಟಾ ಇಂಗ್ಲೀಷು? ಇಂಗ್ಲೀಷ್ ಎಲ್ಲ ಬರಲ್ಲ ನನಗೆ. ನನಗೇನು ಬರುತ್ತಾ? ಇವಾಗ ಕಾಫಿ ರೆಡಿ ಆಗೈತೆ. ಲಕ್ಷ್ಮಿಗೆ ಒಂದು ಕೊಟ್ಟು ನಾನು ಒಂದು ಕುಡಿತೀನಿ. ತಗೊಳ್ಳಿ ಮೇಡಮ್. ನೋಡಿ ಬಟ್ಟೆ ಎಲ್ಲ ಹೆಂಗೆ ತಂಡಿದೆಯಾ ದಿವಾನ ಮೇಲೆ. ಕಾಫಿ ಚೆನ್ನಾಗಿ ಮಾಡಿದ್ಯಾ? ಕುಡ್ದು ನೀನು ಹೇಳಬೇಕು. ಓಕೆ ಓಕೆ, ನೋಡ್ದಾಗಲೇ ಓಕೆ ಓಕೆ. ನೋಡ್ದಾಗಲೇ ಓಕೆ ಓಕೆನಾ? ಹಂಗಾರೆ ಬಿಡು, ನಿನ್ಗೆ ಹಾಲು ಕೊಡ್ತೀನಿ, ಕುಡಿಬೇಡ. ಬಿಡೆ ಬಿಡು. ಬ್ಯಾಗಲ್ಲಿ ಇದೆಯೇನು ನೋಡು. ಅಮ್ಮ ತಾಯಿ ಕನ್ನಡನೇ ಸಾಯಿಸ್ಬೇಡಮ್ಮ. ಇವಾಗ ಮೇಡಮ್ ರೆಡಿಯಾಗಿದ್ದಾರೆ. ಇವಾಗ ಹೊರಡಬೇಕು. ನಾನು ರೆಡಿಯಾಗೋಳೆ. ನಾನು ರೆಡಿಯಾಗಿದ್ದೀನಿ. ನನ್ನ ಬರ್ಡೇ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ತುಂಬ ರಿಕ್ವೆಸ್ಟ್ ಮಾಡಿದೋ ಬಾರಮ್ಮ ಅಂತ. ಇಲ್ಲ ನಾನು ಬರಲ್ಲ, ನನ್ನ ಫ್ರೆಂಡ್ ಮನೆ ಅದೇ ಸೌಮ್ಯಕ್ಕ ಮನೆಗೆ ಬಿಡು ಅಂತ ಹೇಳ್ತಾ ಇದ್ದಾಳೆ. ಅಲ್ಲಿ ಬಿಟ್ಬಿಟ್ಟು ಹೊರಡ್ಬೇಕು. ಇವಾಗ ಪೂಜೆನೂ ಮುಗಿಸ್ದೆ. ರಾಯರ ಪೂಜೆ ಮುಗೀತು. ಹೊರಡ್ತೀವಿ. ಟೈಮ್ ಆಯಿತು. ಬರೇ ಬೀಗ ಇಲ್ಲ. ಗಾಡಿ ಕೀ ನೀರ ಹತ್ರನೇ ಆಯ್ತಮ್ಮ. ಮನೆ ಕೀ ನಿನ್ನ ಫ್ರೆಂಡು ಬಾ. ಇವಾಗ ಮಹಾಲಕ್ಷ್ಮಿ ಲೇಔಟಿಗೆ ಬಂದಿದ್ದೀವಿ. ಇನ್ನೊಬ್ರು ಫ್ರೆಂಡ್ ಬರ್ತಾರೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಫೋನ್ ಮಾಡಿ ಹಿಡ್ಕೊ ಇಲ್ಲಿ. ಆರಾಮಾಗಿ ಹೋಗ್ಬೋದು ಇವಾಗ ಮನೆ ಹತ್ರನೇ. ಆಮೇಲೆ ಒಂದು ಬೇಡ ಇವಾಗ ಜ್ಯೂಸ್
ಇವಾಗ ನಾನು ಮನೆಗೆ ಬಂದೆ, ಲಕ್ಷ್ಮಿನ ಬಸ್ ಹತ್ತಿಸ್ದೆ, ಅವಳು ಮನೆಗೆ ಹೊರಟ್ಲು. ಇವಾಗ ಟೈಮ್ ಬಂದು 9:30 ಆಗಿದೆ. ಹೋಗ್ಬೇಕಾದ್ರೆ ಕೆಲಸ ಎಲ್ಲ ಮುಗಿಸಿ ಹೋಗಿದ್ದೆ, ಏನೂ ಕೆಲಸ ಇಲ್ಲ. ಹಸ್ಬೆಂಡು ನಾನು ಬರೋ ಅಷ್ಟರಲ್ಲಿ ಬಂದಿದ್ದರು. ಇವಾಗ ಅವರು ಊಟ ಮಾಡಬೇಕು. ಇವಾಗ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗ್ 6 o'clock ಆಗಿದೆ. ಗೇಟ್ ಹತ್ರ ನೀರು ಹಾಕಿ ರಂಗೋಲಿ ಹಾಕಬೇಕಾಗಿತ್ತು. ಈ ವಾರ ನಂದೇ ಆಗಿತ್ತು. ಅದರಿಂದ ಎದ್ದ ತಕ್ಷಣ ಅಲ್ಗೋದೆ. ಒಂದು ಗ್ಲಾಸ್ ಬಿಸಿನೀರು ಕುಡಿದಿಲ್ಲ. ಇವಾಗ ಒಂದು ಗ್ಲಾಸ್ ಬಿಸಿನೀರು ಇಟ್ಟಿದ್ದೀನಿ. ಕುಡಿದ್ಬಿಟ್ಟು ಟಿಫನ್ ರೆಡಿ ಮಾಡಬೇಕು. ಟಿಫನ್ಗೆ ಜೀರಾ ರೈಸು ಮತ್ತು ಪಾಲಕ್ ದಾಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೆಸಿಪಿ ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ಖಂಡಿತ ತೋರಿಸ್ತೀನಿ. ಇವಾಗ ಫಸ್ಟು ಬಿಸಿನೀರು ಕುಡಿದು ಸ್ಟಾರ್ಟ್ ಮಾಡಬೇಕು. 6 o'clock ಟೈಮ್ ಆಗಿದೆ. ಅಪ್ಪ ಮಗಳು ಇನ್ನೂ ಮಲಗಿದ್ದಾರೆ, ಎದ್ದಿಲ್ಲ. ಬೆಳಗ್ಗೆ ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗು. ಕಾಬೂಲ್ ಕಡಲೆ ನೆನಕ್ಕಿದ್ದೆ. ಕಡಲೆ ಉಸ್ಲಿ ಮಾಡ್ತಾರಲ್ಲ ಅದೇ ಥರ ಇದನ್ನು ಮಾಡೋಣ ಅಂದ್ಬಿಟ್ಟು ನೆನ್ನೆ ಕಾಬೂಲ್ ಕಡಲೆಲ್ಲೇ ಸಲಾಡ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಮತ್ತು ನೆನ್ನೆ ತಿಂದಿದ್ದೇನಲ್ಲ ಅದೇ ಮಾಡಿದ್ರೆ ಮತ್ತೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಮಾಮೂಲಿ ಒಗ್ಗರಣೆಗೆ ಹಾಕ್ಕೊಂಡು ಉಸ್ಲಿ ಥರ ಮಾಡೋಣ ಅಂದ್ಬಿಟ್ಟು ಕಾಬೂಲ್ ಕಡಲೆ ನೆನಕಿದ್ದೀನಿ. ಇದನ್ನ ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ವಿಸಿಲ್ ಹೊಡೆಸ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊತೀನಿ. ಇವಾಗ ಫಸ್ಟು ಟಿಫನ್ಗೆ ರೆಡಿ ಮಾಡಿಬಿಡ್ತೀನಿ ಬಿಸಿನೀರು ಕುಡಿದು. ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ. ಕಾಳು ಬೇಯಕ್ಕಿಟ್ಟಿದ್ದೀನಿ. ಈರುಳ್ಳಿ ಎಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಜೀರಾ ರೈಸ್ ರೆಡಿ ಮಾಡ್ತೀನಿ. ದಾಲ್ಗೂ ಒಂದು ಸೈಡ್ ಇಟ್ಟಿದ್ದೀನಿ, ಆಗುತ್ತೆ. ಜೀರಾ ರೈಸು ದಾಲು ನನ್ನ ಫ್ರೆಂಡ್ನ ಫೇವ್ರೆಟ್ ರೆಸಿಪಿ. ಪಾಪ ಇವತ್ತು ಅವಳು ಕೆಲ್ಸಕ್ಕೆ ಬರಲ್ಲ. ಪಾಪ ಏನೋ ಪ್ರಾಬ್ಲಮ್ ಆಗಿದೆಯಂತೆ ಅವರ ಸಿಸ್ಟರ್ ಮಗುಗೆ. ಅದರಿಂದ ಲಕ್ಷ್ಮಿ ಬರಲ್ವಂತೆ ಕೆಲಸಕ್ಕೆ. ನೋಡಿ ಇವತ್ತೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಹೇಳ್ತಾಳೆ, ನಾನು ಬರದೇ ಇದ್ದಾಗಲೇ ನನಗೆ ಇಷ್ಟವಾಗಿರೋದು ಮಾಡ್ಕೊಂಬರ್ತೀಯ ನೀನು ಅಂತ. ಆದರೆ ಏನು ಮಾಡೋದು, ಈ ಥರ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ನಾನು ರಾತ್ರಿನೇ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಏನೇ ಟಿಫನ್ ಮಾಡಿದ್ರೂ ನೈಟ್ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಅದೊಂದು ಸ್ವಲ್ಪ ಈಸಿ ಆಗುತ್ತೆ ನನಗೆ. ಅದರಿಂದ ಇತ್ತುಮ್ಮ ನನ್ನ ಮಗಳಿಗೆ ನಿನ್ನೆ ಎಕ್ಸಿಬಿಷನ್ ಇತ್ತು. ತುಂಬ ಕಾಲು ನೋವು ಅಮ್ಮ ಅಂತ ಹೇಳ್ತಾ ಇದ್ಲು. ಕಾಲು ನೋವ್ತಿದೆ ಅಮ್ಮ ನಿಂತು ಅಂತ. ಬೆಳಗ್ಗೆಯಿಂದ ಸಂಜೆ 4 ಗಂಟೆ ಗಂಟ ನಿಂತಿದ್ದಾಳಂತೆ. ಅದೇ ಮೆಸೇಜ್ ಹಾಕ್ತೀನಿ, ಸ್ಕೂಲ್ ಇದ್ದರೆ ಕಳಿಸಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಮೆಸೇಜ್ ಬಂದಿಲ್ಲ ಸ್ಕೂಲ್ ಕಡೆಯಿಂದ. ಇನ್ನೂ 6:45 ಅಲ್ವಾ, ಇನ್ನೂ ಬಂದಿಲ್ಲ. 7 ಗಂಟೆಗೆ ಹಾಕ್ಬೋದೇನೋ. ನಾನು ಚೆಕ್ ಮಾಡಿ ಸ್ಕೂಲ್ ಇದ್ದರೆ ಕಳಿಸ್ತೀನಿ, ಇಲ್ಲಾಂದರೆ ನನ್ನ ಫ್ರೆಂಡ್ ಮನೇಲಿ ಬಿಟ್ಬಿಟ್ಟು ಹೋಗ್ತೀನಿ. ಆಗ್ತಾ ಇದೆ ಗಂಜಿ. ಇನ್ನೊಂದು ಕಡೆ ದಾಲು ರೆಡಿಯಾಗಿದೆ. ಏನಪ್ಪ ಅಂದರೆ ನಾನು ನೀರು ಹಾಕಕ್ಕೆ ಹೋದ್ನಲ್ಲ ಕೆಳಗಡೆ, ಆವಾಗಲೇ ಬೇಳೆ ಮತ್ತು ಸೊಪ್ಪೆಲ್ಲ ಕೂಗಿಸ್ಬಿಟ್ಟು ಹೋಗಿದ್ದೆ. ಇವಾಗ ಬಂದು ಮಸ್ತ್ಬಿಟ್ಟು ಒಗ್ಗರಣೆಗೆ ಹಾಕಿದ್ದೀನಿ. ಬಿಸಿಲು ಕಣ್ಣಿಗೆ ಹೊಡಿತಾ ಇದೆ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಕಿಟಕಿ ಇರೋದ್ರಿಂದ ಇದೊಂದು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಟೈಮ್ ಅಡುಗೆ ಮಾಡೋಕ್ಕಾಗಲ್ಲ, ಇಲ್ಲಿ ನಿಂತ್ಕೊಂಡು ಕಣ್ಣಿಗೆ ಉಳಿಯುತ್ತೆ ಬೆಳಕು. ಇವಾಗ ಎಲ್ಲ ಆಯಿತು. ಏನು ಬೆಂದಿದೆ. ಇವಾಗ ಸೇರಿಸ್ಕೋತೀನಿ ಒಗ್ಗರಣೆಗೆ. ನೋಡ್ಬೋದು, ಹಿಂಗಿಡಿದ್ರೆ ಮ್ಯಾಶ್ ಆಗಬೇಕು. ಅರ್ಧ ಬೇಯಿಸ್ಕೊಂಡು ಹಂಗಿದ್ರೆ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಅರ್ಧ ಬೇಯಿಸ್ಕೊಂಡ್ರೆ ಅದ್ರ ಟೇಸ್ಟೇ ಇರಲ್ಲ, ತಿನ್ನೋಕ್ಕೂ ಮನಸ್ಸಿರಲ್ಲ. ನೋಡ್ಬೋದು, ಇದು ರೆಡಿಯಾಗಿದೆ. ಏನಪ್ಪ ಅಂದರೆ ಜೀನಿ ಗಂಜಿ ಇವಾಗ ಕುಡಿದ್ಬಿಟ್ಟು ಹೋಗ್ತೀನಿ. ಒಂದು 10:30-11 ಗಂಟೆಗೆ ಇದನ್ನ ತೊಗೊತೀನಿ. ಇವಾಗ ಅಡುಗೆ ಕೆಲಸ ಎಲ್ಲ ಆಯಿತು. ನಾಳೆ ಸ್ವಲ್ಪ ದೋಸೆಗೆ ಅಕ್ಕಿ ನೆನೆ ಹಾಕೋಣ ಅಂದ್ಬಿಟ್ಟು ಅಕ್ಕಿ ನೆನೆ ಹಾಕ್ಬಿಟ್ಟು ನಾನು ರೆಡಿಯಾಗಕ್ಕೆ ಹೋಗ್ತೀನಿ. ಒಂದು ಕಡೆ ಇವಾಗ ಜೀರಾ ರೈಸ್ಗೆ ಇಕ್ಕಿದ್ದೀನಿ. ನಾನು ರೆಡಿಯಾಗಿ ನನ್ನ ಕೆಲಸ ಏನಿದೆಯೋ ಎಲ್ಲ ಮುಗಿಸ್ಕೊಳ್ಳೋ ಗಂಟ ಅದು ಜೀರಾ ರೈಸ್ ರೆಡಿಯಾಗುತ್ತೆ. ಕರೆಕ್ಟಾಗಿ ಟೈಮ್ ಸರಿ ಹೋಗುತ್ತೆ ಅಲ್ಲಿದ್ದಲ್ಲಿಗೆ. ಇವಾಗ ಹೋಗಿ ನಾನು ದೋಸೆಗೆ ಅಕ್ಕಿ ನೆನೆ ಹಾಕ್ಬಿಟ್ಟು ಬೇಗ ರೆಡಿ ಆಗಬೇಕು.
ಇವಾಗ ನಾನು ರೆಡಿಯಾಗಿದ್ದೀನಿ. ಟೈಮ್ ಆಗಿದೆ, ಡ್ಯೂಟಿಗೆ ಹೊರಡ್ತೀನಿ. ನಾನು ಜೀನಿ ಗಂಜಿ ಕುಡಿದು ಡ್ಯೂಟಿಗೆ ಹೊರಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.